ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕನ್ನಡ 3D ಸಿಟಿ ವಾಹಿನಿಗೆ ಆತ್ಮೀಯ ಸ್ವಾಗತ. ಇಂದು ನಾವು ನೋಡುತ್ತಿರುವ ಈ ವಿಡಿಯೋದಲ್ಲಿ ಗುಜರಾತಿನ ದ್ವಾರಕೆಯಲ್ಲಿ ಸ್ಥಿತವಾಗಿರುವ 12 ಜ್ಯೋತಿರ್ಲಿಂಗಗಳ ಪೈಕಿ ನಾಗೇಶ್ವರ ಜ್ಯೋತಿರ್ಲಿಂಗದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡಲಿದ್ದೇವೆ. ಈ ವಿಡಿಯೋದಲ್ಲಿ ಶಿವನು ಏಕೆ ನಾಗೇಶ್ವರನಾದನು, ಇಲ್ಲಿ ನೆಲೆ ನಿಂತ ಕಾರಣ, ನಾಗೇಶ್ವರ ಜ್ಯೋತಿರ್ಲಿಂಗದ ಕುರಿತಾದ ಪುರಾಣದ ಇತರೆ ಕಥೆಗಳು ಹಾಗೂ ಈ ದೇವಾಲಯದ ವಿಶೇಷತೆಗಳನ್ನು ಸೇರಿ ಹಲವಾರು ವಿಷಯಗಳನ್ನು ನೋಡಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ವೀಕ್ಷಿಸಿ. ಮೊದಲಿಗೆ, ಜ್ಯೋತಿರ್ಲಿಂಗ ಎಂದರೆ ಶಿವನು ಎಲ್ಲಿ ಅಗ್ನಿಯ ರೂಪದಲ್ಲಿ ಪ್ರತ್ಯಕ್ಷನಾದನೋ ಅಲ್ಲೆಲ್ಲ ಒಂದೊಂದು ದಿವ್ಯವಾದ ಶಿವಲಿಂಗವನ್ನು ಸ್ಥಾಪಿಸಲಾಗುತ್ತದೆ. ಈ ಶಿವಲಿಂಗಗಳೇ ಜ್ಯೋತಿರ್ಲಿಂಗಗಳು. ಹೀಗೆ ಒಟ್ಟು 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತಾದ್ಯಂತ ಸ್ಥಿತವಾಗಿವೆ. ನಾಗೇಶ್ವರ ಜ್ಯೋತಿರ್ಲಿಂಗವು 10ನೆಯ ಜ್ಯೋತಿರ್ಲಿಂಗವಾಗಿದೆ. ಈ ನಾಗೇಶ್ವರ ಜ್ಯೋತಿರ್ಲಿಂಗವು ಹೇಗೆ ಸ್ಥಿತವಾಯಿತೆಂಬ ಪುರಾಣದ ಕಥೆಯನ್ನು ನೋಡಿದಾಗ, ಒಮ್ಮೆ ದಾರುಕಿ ಎಂಬ ರಾಕ್ಷಸಿಯು ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸು ಮಾಡುತ್ತಾಳೆ. ಅವಳ ತಪಸ್ಸಿಗೆ ಪಾರ್ವತೀ ದೇವಿಯು ಪ್ರತ್ಯಕ್ಷಳಾಗಿ ದಾರುಕಿಗೆ ಬೇಕಾದ ವರವನ್ನು ಕೇಳು ಎಂದು ಹೇಳುತ್ತಾರೆ. ಆಗ ದಾರುಕಿಯು ತಾನು ಎಲ್ಲಿ ಸಂಚರಿಸಿದರೂ ಅವಳ ಜೊತೆಗೆ ಅವಳಿದ್ದ ಸಂಪೂರ್ಣ ವನವೂ ಕೂಡ ಜೊತೆಯಾಗಿ ಬರಬೇಕು ಮತ್ತು ಆ ವನದೊಳಗೆ ಅವಳಿಗೆ ಯಾವುದೇ ತೊಂದರೆ ಆಗಬಾರದೆಂದು ವರವನ್ನು ಪಡೆಯುತ್ತಾಳೆ. ಪಾರ್ವತೀ ದೇವಿಯಿಂದ ವರವನ್ನು ಪಡೆದ ದಾರುಕಿಯು ಅತ್ಯಂತ ಶಕ್ತಿಶಾಲಿಯಾಗುತ್ತಾಳೆ. ಇವಳಿಗೆ ದಾರುಕನೆಂಬ ಪತಿಯಿರುತ್ತಾನೆ. ದಾರುಕನು ಅತ್ಯಂತ ಕ್ರೂರಿಯಾಗಿದ್ದು ಶಿವನನ್ನು ಹಾಗೂ ಶಿವಭಕ್ತರನ್ನು ದ್ವೇಷಿಸುತ್ತಾನೆ. ಇವರಿಬ್ಬರು ಸೇರಿ ಋಷಿಗಳು ಯಜ್ಞ ಮಾಡುತ್ತಿದ್ದ ಸ್ಥಳಗಳಿಗೆ ಬಂದು ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿದ್ದರು. ಇವರ ಉಪಟಳ ಎಷ್ಟಿತ್ತೆಂದರೆ, ದಾರುಕ ಮತ್ತು ದಾರುಕಿ ಇದ್ದ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳಿಗೂ ವಾಸಿಸಲು ಸಂಕಷ್ಟವಾಗುತ್ತಿತ್ತು. ಇದನ್ನು ಕಂಡ ಕೆಲವು ಋಷಿಗಳು ಔರ್ ಎಂಬ ಮಹರ್ಷಿಯ ಬಳಿಲಿ ತೆರಳಿ ದಾರುಕ ಮತ್ತು ದಾರುಕಿಯಿಂದ ಮುಕ್ತಿಯನ್ನು ನೀಡುವಂತೆ ಪ್ರಾರ್ಥಿಸುತ್ತಾರೆ. ಆಗ ಔರ್ ಮಹರ್ಷಿಯು ದಾರುಕ ಮತ್ತು ದಾರುಕಿಗೆ ಭೂಮಿಯ ಮೇಲೆ ಯಾವುದೇ ಪ್ರಾಣಿ, ಪಕ್ಷಿ ಅಥವಾ ಮಾನವರಿಗೆ ನೀವು ಮತ್ತೆ ತೊಂದರೆ ಕೊಟ್ಟರೆ ನಿಮಗೆ ತಕ್ಷಣವೇ ಸಾವು ಸಂಭವಿಸಲಿ ಎಂಬ ಘೋರ ಶಾಪವನ್ನು ನೀಡುತ್ತಾರೆ. ಔರ್ ಮಹರ್ಷಿಯ ಶಾಪದಿಂದ ದಾರುಕ ಮತ್ತು ದಾರುಕಿ ಯಾರ ಮೇಲೆಯೂ ಆಕ್ರಮಣ ಮಾಡದೆ ಸುಮ್ಮನಿರುತ್ತಾರೆ ಮತ್ತು ಅದೇ ಸ್ಥಳದಲ್ಲಿದ್ದರೆ ದೇವತೆಗಳು ಇವರ ಮೇಲೆ ಆಕ್ರಮಣ ಮಾಡಿಕೊಳ್ಳುತ್ತಾರೆ ಎಂಬ ಭಯದಿಂದ ದೇವಿ ಪಾರ್ವತಿಯ ವರದಿಂದ ದಾರುಕ ಮತ್ತು ದಾರುಕಿಯು ತಾವಿದ್ದ ಅರಣ್ಯವನ್ನು ಸಮುದ್ರದ ಮಧ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಾಸಿಸಲು ಆರಂಭಿಸುತ್ತಾರೆ. ಹೀಗೆಯೇ ಒಂದು ದಿನ ಅರಣ್ಯಕ್ಕೆ ಹೊಂದಿಕೊಂಡ ಸಮುದ್ರ ಮಾರ್ಗದಲ್ಲಿ ವ್ಯಾಪಾರಿಗಳ ಗುಂಪೊಂದು ದೋಣಿಯಲ್ಲಿ ಸಾಗುತ್ತಿತ್ತು. ಆ ವ್ಯಾಪಾರಿಗಳ ಗುಂಪಿನ ಮೇಲೆ ದಾರುಕನು ದಾಳಿ ಮಾಡಿ ಎಲ್ಲರನ್ನೂ ಸೆರೆ ಹಿಡಿದು ಅರಣ್ಯದಲ್ಲಿರುವ ಕಾರಾಗೃಹದಲ್ಲಿ ಬಂಧಿಸುತ್ತಾನೆ. ಎಲ್ಲ ವ್ಯಾಪಾರಿಗಳು ತಮ್ಮ ಜೀವನದ ಅಂಕೆ ಸಮೀಪಿಸಿದೆ ಎಂದು ಭಯಗೊಂಡರು. ಆ ರಾಕ್ಷಸನು ಒಬ್ಬೊಬ್ಬರಂತೆ ನಮ್ಮನ್ನೆಲ್ಲ ತಿಂದು ಹಾಕುತ್ತಾನೆ ಎಂದು ಎಲ್ಲರೂ ಆತಂಕಕ್ಕೊಳಗಾದರು. ಆ ವ್ಯಾಪಾರಿಗಳ ಗುಂಪಿನಲ್ಲಿ ಸುಪ್ರಿಯಾ ಎಂಬ ಶಿವಭಕ್ತನಿದ್ದನು. ಅವನು ಎಲ್ಲ ವ್ಯಾಪಾರಿಗಳಿಗೆ, ನಾವು ರಾಕ್ಷಸನಿಗೆ ಭಯಪಡುವ ಅಗತ್ಯವಿಲ್ಲ, ನಾವು ಶಿವನನ್ನು ಭಕ್ತಿಯಿಂದ ಭಜಿಸೋಣ ಎಂದು ಹೇಳುತ್ತಾನೆ. ಹೀಗೆ ಅವರು ಕಾರಾಗೃಹದಲ್ಲೇ ನಿರಂತರವಾಗಿ ಶಿವಭಕ್ತಿಯಲ್ಲಿ ತೊಡಗಿದರು. ಸಂಪೂರ್ಣ ಕಾರಾಗೃಹವು ಓಂ ನಮಃ ಶಿವಾಯ ಎಂಬ ಮಂತ್ರಘೋಷದಿಂದ ತುಂಬಿಹೋಯಿತು. ಇದನ್ನು ಕೇಳಿ ರಾಕ್ಷಸ ದಾರುಕನು ಅಲ್ಲಿಗೆ ಬರುತ್ತಾನೆ. ಜೋರಾಗಿ ಕೂಗಿ ಎಲ್ಲರನ್ನೂ ಭಯಪಡಿಸಲು ಪ್ರಯತ್ನಿಸುತ್ತಾನೆ. ದಾರುಕನ ಧ್ವನಿಗೆ ಎಲ್ಲ ವ್ಯಾಪಾರಿಗಳು ಭಯಗೊಂಡರೂ ಸುಪ್ರಿಯನು ಮಾತ್ರ ಭಯರಹಿತನಾಗಿದ್ದನು. ಇವರ ಸ್ಥಿತಿಯನ್ನು ಮನಗಂಡ ಶಿವನು ತಕ್ಷಣವೇ ಆ ಅರಣ್ಯದಲ್ಲಿ ಎಲ್ಲರ ಮುಂದೆ ದಿವ್ಯ ಜ್ಯೋತಿಯ ರೂಪದಲ್ಲಿ ಪ್ರತ್ಯಕ್ಷನಾದನು. ನಂತರ ಶಿವನು ಪಾಶುಪತಾಸ್ತ್ರದಿಂದ ದಾರುಕನನ್ನು ಅವನ ಹಿಂಬಾಲಕರಾದ ರಾಕ್ಷಸ ಸೈನಿಕರನ್ನು ಸಂಹರಿಸುತ್ತಾನೆ. ನಂತರ ದಾರುಕಿಯು ಪಾರ್ವತೀ ದೇವಿಯನ್ನು ನೆನಪಿಸಿಕೊಳ್ಳುತ್ತಾಳೆ. ತಕ್ಷಣವೇ ಪಾರ್ವತೀ ದೇವಿಯು ಪ್ರತ್ಯಕ್ಷಳಾಗಿ ದಾರುಕಿಯನ್ನು ರಕ್ಷಿಸುವಂತೆ ಶಿವನನ್ನು ವಿನಂತಿಸುತ್ತಾಳೆ. ಆಗ ಶಿವನು ದಾರುಕಿಯನ್ನು ವಧೆ ಮಾಡದೆ ಅದೇ ವನದಲ್ಲಿ ಭಕ್ತನಾದ ಸುಪ್ರಿಯನ ಆಸೆಯಂತೆ ತಾನು ಪ್ರತ್ಯಕ್ಷನಾದ ಸ್ಥಳದಲ್ಲೇ ನಾಗೇಶ್ವರ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆ ನಿಂತನು. ಇನ್ನೊಂದು ಕಥೆಯ ಪ್ರಕಾರ, ಒಮ್ಮೆ ವಾಲಕಿಲ್ಯ ಎಂಬ ಕುಬ್ಜ ಋಷಿಗಳು ವಾಸಿಸುತ್ತಿದ್ದರು. ಈ ಋಷಿಗಳಿಗೆ ತಮ್ಮ ಯಾಗಯಜ್ಞಗಳಿಂದಲೇ ದೇವತೆಗಳಿಗೆ ಶಕ್ತಿ ದೊರೆಯುತ್ತದೆ. ಆದ್ದರಿಂದ ನಾವು ದೇವತೆಗಳಿಗಿಂತಲೂ ಶಕ್ತಿವಂತರಾಗಿದ್ದೇವೆ ಎಂಬ ಅಹಂಕಾರ ಉಂಟಾಗಿತ್ತು. ಈ ಅಹಂಕಾರವನ್ನು ಕಂಡ ಶಿವನು ಇವರ ಪರೀಕ್ಷಿಸಬೇಕೆಂದು ನಗ್ನವಾಗಿ ಮೈಮೇಲೆ ಹಾವುಗಳನ್ನು ಧರಿಸಿ ಋಷಿಗಳ ಆಶ್ರಮದಲ್ಲಿ ನಗ್ನ ತಪಸ್ವಿಯಂತೆ ಸಂಚರಿಸಲು ಪ್ರಾರಂಭಿಸಿದರು. ಶಿವನನ್ನು ಕಂಡ ಋಷಿಗಳ ಪತ್ನಿಯರು ಮೋಹಿತರಾಗಿ ಅವರ ಹಿಂದೆ ಹೋದರು.
ಇದನ್ನು ಕಂಡ ಋಷಿಗಳು ಶಿವನಿಗೆ ಶಾಪ ನೀಡಿದರು. ನಂತರ ವಿಷ್ಣು ಮತ್ತು ಬ್ರಹ್ಮದೇವರು ಋಷಿಗಳನ್ನು ಸಮಾಧಾನಪಡಿಸಿದರು. ನಂತರ ಶಿವನು ಅಲ್ಲಿ ನಾಗೇಶ್ವರನಾಗಿ ಮತ್ತು ಪಾರ್ವತಿಯು ನಾಗೇಶ್ವರಿಯಾಗಿ ನೆಲೆನಿಂತರು ಎಂದು ಕೆಲ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪುರಾಣಗಳ ಪ್ರಕಾರ ನಾಗೇಶ್ವರನ ದರ್ಶನ ಮಾಡುವವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ, ವ್ಯಕ್ತಿಯ ಆಂತರಿಕ ಭಯ ದೂರವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಲ್ಲದೆ ನಾಗದೋಷ ನಿವಾರಣೆಯಾಗುತ್ತದೆ ಹಾಗೂ ಹಾವಿನ ವಿಷದ ಪ್ರಭಾವವು ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಕುಖ್ಯಾತ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಈ ದೇವಾಲಯವನ್ನು ನಾಶ ಮಾಡಲು ಯತ್ನಿಸಿದನು. ಆದರೆ ಆ ವೇಳೆ ಸಾವಿರಾರು ಜೇನುನೊಣಗಳು ದೇವಾಲಯದಿಂದ ಹೊರಬಂದು ಅವನ ಸೈನ್ಯದ ಮೇಲೆ ದಾಳಿ ಮಾಡಿದವು. ಇದರಿಂದ ಅವರು ದೇವಾಲಯವನ್ನು ಕೆಡವುವ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟು ಹೋದರು. ನಂತರ ಇಲ್ಲಿನ ಇನ್ನೊಂದು ನಂಬಿಕೆಗಳ ಪ್ರಕಾರ ನಾಗೇಶ್ವರ ಜ್ಯೋತಿರ್ಲಿಂಗದ ದೇವಾಲಯದ ಸುತ್ತಲೂ ಒಂದು ರಹಸ್ಯವಾದ ದಿವ್ಯವಾದ ಶಕ್ತಿಯ ಅಸ್ತಿತ್ವವಿದೆ. ಅದು ಒಂದು ಅತ್ಯಂತ ಬೃಹದಾಕಾರದ ನಾಗಸರ್ಪದ ರೂಪದಲ್ಲಿ ಅಲ್ಲಿ ಸಂಚರಿಸುತ್ತದೆ ಎಂದು. ಕೆಲವರು ಈ ದೇವಾಲಯದ ಪಕ್ಕದಲ್ಲಿರುವ ಸಮುದ್ರದಲ್ಲಿ ಆ ಬೃಹತ್ ಆಕಾರದ ಹಾವನ್ನು ನೋಡಿರುವುದಾಗಿ ಮತ್ತು ಅದು ಕೆಲವೊಂದು ವಿಶೇಷ ಸಮಯದಲ್ಲಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ದೇವಾಲಯದ ಒಳಗೆ ನಾಗೇಶ್ವರ ಲಿಂಗದ ಸುತ್ತಲೂ ಕೂಡ ನಗರ ಹಾವಿನ ಪ್ರತ್ಯಕ್ಷತೆಯನ್ನು ಅಲ್ಲಿ ಪೂಜೆ ಮಾಡುವ ಅರ್ಚಕರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಮತ್ತು ಇಲ್ಲಿನ ಇನ್ನೊಂದು ವಿಶೇಷವಾದ ಅಚ್ಚರಿಯ ಸಂಗತಿಯೆಂದರೆ ಅದು ಇಲ್ಲಿನ ಸಮುದ್ರ. ಅದೆಂತಹ ಪ್ರಕೃತಿ ವಿಕೋಪವೇ ಸಂಭವಿಸಲಿ, ಅದೆಷ್ಟೇ ಜೋರಾದ ಗಾಳಿ ಬೀಸಲಿ, ಸಮುದ್ರದಲ್ಲಿ ಅದೆಂತಹುದ್ದೇ ಆದ ಬೃಹತ್ ಅಲೆಗಳು ಎದ್ದರು. ಅಲೆಗಳು ಸಮುದ್ರದ ತೀರದಲ್ಲಿ ಈ ದೇವಾಲಯದ ಬಳಿ ಸದಾ ಶಾಂತವಾಗಿಯೇ ಇರುತ್ತದೆ. ಇದು ನೋಡಲು ಅದ್ಯಾವುದೋ ಒಂದು ಅಗೋಚರ ಶಕ್ತಿಯು ಅಲೆಗಳನ್ನು ನಿಯಂತ್ರಿಸುತ್ತಿದೆ ಎಂದು ಭಾಸವಾಗುತ್ತದೆ. ನಾಗೇಶ್ವರ ಜ್ಯೋತಿರ್ಲಿಂಗವು ಇಂತಹ ಅದೆಷ್ಟೋ ಹಲವಾರು ರೀತಿಯ ಕೌತುಕಕಾರಿ ಮತ್ತು ವಿಜ್ಞಾನಕ್ಕೂ ಸವಾಲೆನಿಸುವ ಹಲವಾರು ಸಂಗತಿಗಳನ್ನು ತನ್ನೊಳಗೆ ಇಟ್ಟುಕೊಂಡಿದೆ. ಇವುಗಳನ್ನು ನೋಡಿದಾಗ ಶಿವನ ಅಸ್ತಿತ್ವವು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಬೀತಾಗುತ್ತದೆ. ಹಾಗೂ ಇದು ದ್ವಾರಕಾ ನಗರದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ ಶ್ರೀಕೃಷ್ಣನು ಇಲ್ಲಿ ಶಿವನಿಗೆ ಪೂಜೆ ಮತ್ತು ರುದ್ರಾಭಿಷೇಕ ನಡೆಸುತ್ತಿದ್ದನು ಎಂದು ಹೇಳಲಾಗಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ ಎಂಬ ಹೆಸರು ಶಿವನ ಕಂಠದಲ್ಲಿ ಆಭರಣದಂತೆ ಇರುವ ವಾಸುಕಿನಾಗನ ಪ್ರತ್ಯಕ್ಷತೆಯಿಂದ ಬಂದಿದೆ ಎಂಬ ನಂಬಿಕೆಯಿದೆ. ಸಮಸ್ತ ನಾಗಗಳ ಆರಾಧ್ಯ ದೈವ ಶಿವನಾಗಿರುವುದರಿಂದ ಅವರಿಗೆ ನಾಗೇಶ್ವರ ಎಂಬ ಹೆಸರು ಬಂದಿದೆ. ಪ್ರಶಾಂತ ಸಮುದ್ರ ತೀರದಲ್ಲಿ ಇರುವ ಈ ಸುಂದರ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುವಂತೆ ದೇವಾಲಯದ ಹೊರಗೆ ಶಿವನ ಭವ್ಯ ಮತ್ತು ಎತ್ತರದ ವಿಗ್ರಹವನ್ನು ನಿರ್ಮಿಸಲಾಗಿದೆ. ಶಿವನನ್ನು ಮೆಚ್ಚಿಸಲು ಆಡಂಬರ ಅಗತ್ಯವಿಲ್ಲ. ಒಂದು ಹನಿ ನೀರು ಮತ್ತು ಒಂದು ಬಿಲ್ವ ಪತ್ರೆ ಸಾಕು. ಇದರಿಂದ ಶಿವನು ಪ್ರಸನ್ನನಾಗುತ್ತಾನೆ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡಿ ಶಿವನ ದರ್ಶನ ಪಡೆಯುತ್ತಾರೆ. ನೋಡಿದಿರಲ್ಲ ವೀಕ್ಷಕರೇ, ಇದು ನಾಗೇಶ್ವರ ಜ್ಯೋತಿರ್ಲಿಂಗದ ಕುರಿತು ಸಂಕ್ಷಿಪ್ತ ಮಾಹಿತಿ. ನಿಮ್ಮೆಲ್ಲರ ಮೇಲೆ ನಾಗೇಶ್ವರ ಶಿವನ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು.